ಯಾರು ಆಲೂ ಪರಾಟ ಮಾಡೋದು? ನಾನೇ ಮ್ಯಾಮ್. ಓ ಹೌದಾ ಚುಪ್ಪಿ, ನನಗೆ ಆಲೂ ಪರಾಟ ತುಂಬಾ ಫೇವರೇಟ್. ಓ ಹೌದಾ ಮ್ಯಾಮ್? ಹೌದು ಚುಪ್ಪಿ, ಚೆನ್ನಾಗಿ ಮಾಡು, ಓಕೆನಾ? ಓಕೆ ಮ್ಯಾಮ್. ಮ್ಯಾಮ್ ಆಲೂ ಪರಾಟ ಮಾಡಿ ಆಮೇಲೆ ಚಾಕ್ಲೇಟ್ ಬ್ರೌನಿ ಮಾಡೋಣ ಅಂತ ಇದೀವಿ ಮ್ಯಾಮ್. ಓಕೆ ಚುಪ್ಪಿ, ನೀವಿಬ್ರು ಏನ್ ಮಾಡ್ತಾ ಇದ್ದೀರಾ? ಮ್ಯಾಮ್ ನಮ್ದಕ್ಕೆ ಐತೆ ಅಲ್ಲ, ಮನೇಲಿ ಸ್ವಲ್ಪ ಹಣ್ಣ ಇತ್ತು, ಅದು ತಗೊಂಡ್ ಬಂದು ನಾವು ಈಗ ಚಿತ್ರಾನ್ನಗೆ ಮಾಡ್ತಾ ಇದೀವಿ. ಏನು ಚಿತ್ರಾನ್ನ ಮಾಡ್ತೀಯಾ? ಹೌದು ಮೇಡಮ್ದು, ನಾವು ಚಿತ್ರಾನ್ನಗೆ ಮಾಡಿ ಸ್ವಲ್ಪ ಕೇಸರಿ ಬತ್ತಿ ಮಾಡ್ತೀವಿ. ಅಯ್ಯೋ ಸರಿ ಆಯ್ತು ಮಾಡಮ್ಮ. ಆಯ್ತು ಮೇಡಮ್. ಅರೆ ಚೋಟು, ಈರುಳ್ಳಿಗೆ ಟಮಾಟಗೆ ಐತಲ್ಲ ಅದು ಮತ್ತೆ ಹಸಿಮೆಣಸಿನಕಾಯಿಗೆ ಅದೆಲ್ಲ ಹೆಚ್ಚಿಕೊಡು, ನಾನು ಒಗ್ಗರಣೆಗೆ ಹಾಕ್ತೀನಿ. ಓಕೆ ಆಯ್ತು ರೇಷ್ಮಾ. ಏನ್ ಈ ಮಕ್ಕಳು ಚಿತ್ರಾನ್ನ ಅಂತೆ ಕೇಸರಿ ಬಾತ್ ಅಂತೆ? ಗೊತ್ತಿಲ್ಲ ಮ್ಯಾಮ್, ನನ್ನ ಹತ್ರ ಫಸ್ಟ್ ಕೇಳಿದ್ರು ಅಂತ ಹೇಳಿದ್ರೆ ನಾನು ಹೇಳ್ತಾ ಇದ್ದೆ ಐಡಿಯಾ. ಏನೋ ಇರ್ಲಿ ಬಿಡಿ ಮ್ಯಾಮ್, ಅವ್ರು ಏನ್ ಮಾಡ್ತಾರೋ ಮಾಡ್ಲಿ. ಆಯ್ತಮ್ಮ, ನಡೀರಿ ಅಲ್ಲಿ ಹೋಗೋಣ, ಹೈಸ್ಕೂಲ್ ಮಕ್ಳು ಏನ್ ಮಾಡ್ತಾ ಇದಾರಂತ. ಓಕೆ ಮ್ಯಾಮ್. ಮಶ್ರೂಮ್ ಎಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ತಗೊಂಡ್ಬಂದಿದ್ಯಾ? ಹೌದಚ್ಚು, ಚೆನ್ನಾಗಿ ವಾಶ್ ಮಾಡಿ ತಗೊಂಡ್ಬಂದಿದ್ದೀನಿ. ಈಗ ಏನ್ ಮಾಡೋದು ಇದನ್ನ? ತಡಿ ತಡಿ ಮೀನಾ, ನಿನಗೆ ಕುಕಿಂಗ್ ಬರಲ್ಲ ಅಲ್ಲ, ನಾನು ನಿನಗೆ ಹೇಳ್ಕೊಡ್ತೀನಿ, ಅದೇ ತರ ಮಾಡು ಆಯ್ತಾ? ಆಯ್ತಚ್ಚು. ಆ ಮಶ್ರೂಮ್ ನ ನಾನು ಇಟ್ಕೊಂಡಿದ್ದೀನಲ್ಲ ಈ ಬೌಲ್ ಒಳಗಡೆ ಹಾಕು. ಆಯ್ತಚ್ಚು. ಈಗೇನ್ ಮಾಡ್ಲಿ ಅಚ್ಚು? ಸ್ವಲ್ಪ ಅಲ್ಲಿದೆಯಲ್ಲ ಉಪ್ಪು ಹಾಕು, ಆಮೇಲೆ ಆ ಕಾರ್ನ್ ಫ್ಲವರ್ ಇದೆಯಲ್ಲ ಅದೊಂದು 2 ಸ್ಪೂನ್ ಹಾಕು. ಆಯ್ತಚ್ಚು. ಈಗ ಸ್ವಲ್ಪ ಕಡಲೆ ಹಿಟ್ಟು ಹಾಕು. ಆಯ್ತಚ್ಚು. ಈಗ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕು. ಹಾಕ್ತೀನಚ್ಚು. ಈಗ ಸ್ವಲ್ಪ ಹಂಗೆ ಮೈದಾ ಹಿಟ್ಟು ಹಾಕ್ಬಿಡು. ಆಯ್ತಚ್ಚು, ಹಾಕ್ತೀನಿ. ಹಂಗೆ ಈಗ ಸ್ವಲ್ಪ ಗರಂ ಮಸಾಲ, ಖಾರದ ಪುಡಿ ಎಲ್ಲ ಕರೆಕ್ಟ್ ಆಗಿ ಹಾಕು. ಆಯ್ತಚ್ಚು, ಹಾಕ್ತೀನಿ. ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಖಾರದ ಪುಡಿ. ಅಚ್ಚು ಎಲ್ಲ ಹಾಕ್ಬಿಟ್ಟೆ, ಇಷ್ಟೇನಾ? ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಬೇಡವಾ? ಚಾಚಾ ಅದೆಲ್ಲ ಬೇಡ ಮೀನಾ, ಇಷ್ಟೇ. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಇಟ್ಬಿಡೋಣ. ಅಲ್ಲ ಅಚ್ಚು, ಇಷ್ಟೊಂದು ಹಿಟ್ಟು ಹಾಕಿದೆಯಲ್ಲ, ಅದು ತುಂಬಾ ಹಿಟ್ಟಾಗಲ್ವಾ? ಇಲ್ಲ ಮೀನಾ, ಹಿಟ್ಟು ಜಾಸ್ತಿ ಆಗಲ್ಲ. ಈ ಮಶ್ರೂಮ್ಗೆಲ್ಲ ಸ್ವಲ್ಪ ಹಿಟ್ಟು ಜಾಸ್ತಿ ಇರಬೇಕು. ಯಾಕಂತ ಹೇಳಿದ್ರೆ ನಾವು ಆಯಿಲ್ ಅಲ್ಲಿ ಬಿಡ್ತೀವಲ್ಲ, ಆಗ ಅದು ನೀರು ಬಿಟ್ಕೊಳತ್ತೆ, ತುಂಬಾ ಪಟ ಪಟ ಅನ್ನತ್ತಲ್ಲ. ಅದಕ್ಕೆ ಸ್ವಲ್ಪ ಹಿಟ್ಟು ಜಾಸ್ತಿ ಹಾಕಿದ್ವಿ ಅಂದ್ರೆ ಆ ನೀರೆಲ್ಲ ಹಿಟ್ಟೊಳಗೇನೆ ಇರುತ್ತೆ ಗೊತ್ತಾ, ಹೊರಗಡೆ ನಮಗೆ ಸಿಡಿಯಲ್ಲ. ಅದಕ್ಕೆ ಸ್ವಲ್ಪ ಹಿಟ್ಟು ಜಾಸ್ತಿ ಹಾಕಿರೋದು. ಓ ಹೌದಾ ಅಚ್ಚು, ನಾನು ಇನ್ವರೆಗೂ ಮಶ್ರೂಮ್ ತಿನ್ಲೇ ಇಲ್ಲ, ಇದೇ ಫಸ್ಟ್ ಟೈಮ್. ಹೇಗಿದೆ ಅಂತ ನೋಡ್ಬೇಕು. ಹೌದಾ ಮೀನಾ, ಇನ್ವರೆಗೂ ತಿನ್ಲಿಲ್ವಾ? ಮಶ್ರೂಮ್ ತುಂಬಾ ಟೇಸ್ಟ್ ಇರುತ್ತೆ ಗೊತ್ತಾ, ನೀನು ತಿಂದು ನೋಡು ಗೊತ್ತಾಗತ್ತೆ. ಈಗ ನೀನ್ ತಾನೇ ಮಾಡ್ತಾ ಇರೋದು, ನೋಡು ಟೇಸ್ಟ್ ನಿನಗೆ ತುಂಬಾ ಇಡಿಸುತ್ತೆ ಗೊತ್ತಾ. ಹೌದಾ ಅಚ್ಚು, ಸರಿ ಇದಕ್ಕೀಗ ನೀರ್ ಹಾಕಿ ಮಿಕ್ಸ್ ಮಾಡೋದಾ? ಹೌದು. ಸರಿ ಆಯ್ತು, ಹಂಗಂದ್ರೆ ನೀನು ನೀರ್ ಹಾಕು, ನಾನು ಮಿಕ್ಸ್ ಮಾಡ್ತೀನಿ. ಸಾಕಚ್ಚು, ನೀರ್ ಹಾಕ್ಬೇಡ, ಇದೇ ಜಾಸ್ತಿ ಆಯ್ತು. ಅಚ್ಚು ಎಲ್ಲ ಮಿಕ್ಸ್ ಮಾಡಾಯ್ತು, ಈಗ ಏನ್ ಮಾಡ್ಬೇಕು? ನೀನ್ ಹೋಗಿ ಹ್ಯಾಂಡ್ ವಾಶ್ ಮಾಡಿ ಬಾ ಆಯ್ತಾ, ಆಮೇಲೆ ನಾವು ಕೇಕ್ ಮಾಡಕ್ಕೆ ರೆಡಿ ಮಾಡೋಣ. ಆಯ್ತು. ಅಭಿ ಪೂರಿ ತಗೊಂಬಂದ? ಅಯ್ಯೋ ಜೋರಾಗಿ ಮಾತಾಡ್ಬೇಡ, ಜೋರಾಗಿ ಮಾತಾಡಿದ್ರೆ ಅಂಗಡಿಯಿಂದ ಪೂರಿ ತಂದಿರೋ ವಿಷಯ ಗೊತ್ತಾಗ್ಬಿಡುತ್ತೆ ಎಲ್ರಿಗೂ. ಆಯ್ತಬ್ಬಿ. ಲಿಲ್ಲಿ ನೀವೇನ್ ಡಿಶ್ ಮಾಡ್ತೀರಾ? ಸೋಡಾ ಬುಡ್ಡಿ ಶುರು ಮಾಡ್ಕೊಂಡ್ಬಿಟ್ಲು. ನಿನಗೆ ಕೇಳ್ತಾ ಇರೋದು ಲಿಲ್ಲಿ, ನೀವೇನ್ ಡಿಶ್ ಮಾಡ್ತೀರಾ? ಅದು ಏನು ಹೇಳ್ಬೇಡ, ಅವಳು ಹಂಗೆ ಕೇಳ್ತಾಳೆ, ಅವಳ ಹತ್ರ ಏನು ಹೇಳ್ಬೇಡ ಆಯ್ತಾ ಲಿಲ್ಲಿ? ಆಯ್ತಬ್ಬಿ. ನಾವ್ ಏನ್ ಮಾಡಿದ್ರೆ ನಿನಗೇನು? ನಿಂದೇನಿದೆ ಅದನ್ನ ಮಾಡು. ಓವರ್ ಮಾಡ್ಬೇಡ ಅಭಿ, ನೀನ್ ಈಗ ಏನ್ ಮಾಡ್ತಾ ಇದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ಗೊತ್ತಾ. ನಾನ್ ಮಾಡ್ತಾ ಇರೋದು ಏನಂತ ನಿನಗೆ ಗೊತ್ತಾ? ಹಂಗಂದ್ರೆ ಹೌದು, ನೀನೀಗ ಪಾನಿಪುರಿ ಮಾಡ್ತಾ ಇದೀಯಾ, ಸ್ವೀಟ್ ಪಾನಿಪುರಿ ಮತ್ತೆ ಖಾರ ಪಾನಿಪುರಿ, ಹೌದು ತಾನೇ? ಏ ಲಿಲ್ಲಿ, ನಿನ್ ಫ್ರೆಂಡು ಅಂತ
ನಾವ್ ಏನ್ ಡಿಶ್ ಮಾಡ್ತೀವಿ ಅಂತ ಹೇಳ್ಬಿಟ್ಟಾ? ಹಾ? ಇಲ್ಲ ಅಭಿ, ನಾನು ಅವಳ ಹತ್ರ ಏನೂ ಹೇಳಿಲ್ಲ. ಗೊತ್ತು ಗೊತ್ತು, ನೀನು ಅವಳು ಮೊದ್ಲೇ ಹೇಗೆ ಅಂತ ಅಂದ್ಬಿಟ್ಟು ನನ್ನ ಹತ್ರ ಎಲ್ಲ ಏನು ಹೇಳ್ಬೇಡ. ನೀನು ಅವಳ ಹತ್ರ ಹೇಳಿದಿತ್ತಾನೆ ಅವಳು ನಾವು ಪಾನಿಪುರಿ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾಳೆ. ಹಾ? ಅಯ್ಯೋ ಪ್ರಾಮಿಸ್ ಅಭಿ, ನಾನು ನಿಜವಾಗ್ಲೂ ಏನೂ ಹೇಳಿಲ್ಲ. ನೀನು ಸುಮ್ಸುಮ್ನೆ ನನ್ನ ಮೇಲೆ ಈ ತರ ಹೇಳ್ಬೇಡ ಪ್ಲೀಸ್. ಬೇಕಾದ್ರೆ ನೀನು ಕೇಳಿ ನೋಡು ನಾನು ಹೇಳಿದ್ನ ಅಂತ. ನಾನು ಖಂಡಿತ ಹೇಳಿಲ್ಲ. ಇಬ್ರು ಕಿತ್ತಾಡ್ಕೊಳ್ತಾ ಇದ್ದಾರೆ ಯಾರು ಹೇಳಿದ್ರು ಅಂತ. ಏ ಅಚ್ಚು, ನಾನು ನಿನಗೆ ನಾವು ಪಾನಿಪುರಿ ಮಾಡ್ತೀವಿ ಅಂತ ಹೇಳಿದ್ದು. ಹೌದಲ್ವಾ ಲಿಲ್ಲಿ, ನಿನ್ನೆ ನೀನ್ ತಾನೇ ಹೇಳ್ದೆ ನಾವು ನಾಳೆ ಪಾನಿಪುರಿ ಮಾಡ್ತೀವಿ ಅಂತ. ನೋಡ್ದಾ, ಏನೋ ಹೇಳ್ದೆ ನಾನು ಹೇಳಿಲ್ಲ ಅಂತ. ನೋಡು ಅವಳೇ ಹೇಳ್ಬಿಟ್ಲು ನೀನ್ ನಿನ್ನೆ ಹೇಳ್ದೆ ಅಂತ ಅಂದ್ಬಿಟ್ಟು. ನಿನ್ನೆ ಎಷ್ಟು ಸಲ ನಾನು ನಿನ್ನ ಹತ್ರ ಹೇಳ್ದೆ ನಾವೇನ್ ಫುಡ್ ಮಾಡ್ತೀವಿ ಅಂತ. ನಿನ್ ಫ್ರೆಂಡ್ ಸೋಡಾ ಬುಡ್ಡಿ ಹತ್ರ ಹೇಳ್ಬೇಡ ಅಂತ ಅಂದ್ಬಿಟ್ಟು ಈಗ ನೀನ್ ಹೇಳ್ಬಿಟ್ಟು ಬಂದಿದ್ಯಾ. ಹೇ ಗೋಬೆ ಅಭಿ, ಏನ್ ಸೋಡಾ ಬುಡ್ಡಿ, ನಾವೇನ್ ಡಿಶ್ ಮಾಡಿದ್ರೆ ನಿಂಗೇನು? ನಿಂದೇನಿದೆ ಅದನ್ನ ಮಾತ್ರ ನೋಡು. ನೀನ್ ಏನ್ ಡಿಶ್ ಮಾಡ್ತೀಯ ಅಂತ ಲಿಲ್ಲಿ ಎಲ್ಲ ನನ್ನ ಹತ್ರ ಏನೂ ಹೇಳಿಲ್ಲ. ನೀವು ಮಾಡೋದ್ ನೋಡಿದ್ರೆ ನನ್ಗೆ ಗೊತ್ತಾಯ್ತು, ಗೊತ್ತಾ? ಸುಮ್ನೆ ಅವಳನ್ನ ಬೈಬೇಡ. ಅದು ಇಲ್ದಂಗೆ ನನ್ನನ್ನ ಸೋಡಾ ಬುಡ್ಡಿ ಅಂತ ಹೇಳ್ತೀಯಾ? ನೀನ್ ಮಾತ್ರ ಏನು ಕೂಲಿಂಗ್ ಗ್ಲಾಸ್ ಹಾಕೊಂಡಿದ್ಯಾ? ನೀನು ದೊಡ್ಡ ಸೋಡಾ ಬುಡ್ಡಿನೇ. ನೋಡ್ಗ ನಾನು ಹೇಳಿಲ್ಲ ಅಂತ ಹೇಳಿದ್ನಲ್ಲ, ಸುಮ್ನೆ ನನ್ನನ್ನ ಬೈತಾ ಇದೀಯಾ ಅಭಿ ನೀನು? ಸಾರಿ ಆಯ್ತಾ ಲಿಲ್ಲಿ, ನಾನು ನಿನ್ನನ್ನ ತಪ್ಪು ತಿಳ್ಕೊಂಡೆ. ಓಕೆ, ನೀನೇನು ಬೇಜಾರ್ ಮಾಡ್ಕೊಂಬೇಡ. ಆದ್ರೆ ಆ ಸೋಡಾ ಬುಡ್ಡಿಗೆ ನಾವು ಪಾನಿಪುರಿನೇ ಮಾಡ್ತಾ ಇದೀವಿ ಅಂತ ಹೆಂಗ್ ಗೊತ್ತಾಯ್ತು? ಅವಳೇನ ಅಷ್ಟು ದೊಡ್ಡ ಟ್ಯಾಲೆಂಟ್ ಇದೆಯಾ ಅವಳಿಗೆ? ಕಂಡಿಡಿ ಅಷ್ಟು. ಹೇ ಯು ಅಭಿ, ಏನ್ ಜೊಲಿ, ಏನಾದ್ರೂ ಹೆಲ್ಪ್ ಬೇಕಾ? ನನ್ಗೆ ಯಾರು ಹೆಲ್ಪ್ ಬೇಡ, ನನ್ನ ಹತ್ರ ಆಲ್ರೆಡಿ ಬೇಕಾದಷ್ಟಿದೆ. ಓಕೆನಾ? ನಾನೇ ಬೇಕಾದ್ರೆ ಬೇರೆಯವರಿಗೆ ಹೆಲ್ಪ್ ಮಾಡೋಷ್ಟಿದೆ. ಅಭಿ, ನಾನು ಅದಕ್ಕೆ ಕರೀಲಿಲ್ಲ. ಏನಂತ ಹೇಳಿದ್ರೆ ಅವಳಿದಾಳಲ್ಲ ಅಚ್ಚು, ಅವಳಿಗೆ ಅಷ್ಟೊಂದು ಟ್ಯಾಲೆಂಟ್ ಎಲ್ಲ ಏನಿಲ್ಲ ಗೊತ್ತಾ? ಅವಳು ತುಂಬಾ ಓವರ್ ಮಾಡ್ತಾ ಇದ್ದಾಳೆ. ಅವಳು ಬೇಕು ಬೇಕಂತ ಏನೋ ಒಂದು ಅಂದಾಜಲ್ಲಿ ಹೇಳಿದ್ದು, ಅದನ್ನೆಲ್ಲ ನೀನ್ ನಂಬೇಡ ಆಯ್ತಾ? ಅಷ್ಟು ಅವಳು ಟ್ಯಾಲೆಂಟ್ ಇದ್ರೆ ನಾನೇನ್ ಅಡಿಗೆ ಮಾಡ್ತೀನಿ ಅಂತ ಹೇಳಕ್ಕೆ ನೋಡೋಣ. ಹೌದಲ್ಲ, ಸರಿ ಅವಳ ಹತ್ರ ಹೇಳೋಣ ಏನ್ ಮಾಡ್ತಾಳೆ ಅಂತ ನೋಡೋಣ. ಅಚ್ಚು, ಹೌದು ನಾವು ಪಾನಿಪುರಿನೇ ಮಾಡ್ತಾ ಇದೀವಿ ಅಂತ ನಿನಗೆ ಗೊತ್ತಾಯ್ತು? ಅದಂಗೆ ದೊಡ್ಡ ಸೀಕ್ರೆಟ್ ತರ ನೀವೇ ಇಟ್ಕೋಬೇಕು. ನಾನು ನೋಡಿದ್ರೇನೆ ಕಂಡಿಡಿತೀನಿ ನೀವ್ ಏನ್ ಅಡಿಗೆ ಮಾಡ್ತಾ ಇದ್ದೀರಾ ಅಂತ, ಗೊತ್ತಾ? ಓವರ್ ಮಾಡ್ಬೇಡ ಅಚ್ಚು, ಏನೋ ಒಂದು ಅಂದಾಜಲ್ಲಿ ಹೇಳ್ಬಿಟ್ಟು ಓವರ್ ಸ್ಟೈಲ್ ಮಾಡ್ತಾ ಇರ್ಬೇಡ, ಓಕೆನಾ? ಅಷ್ಟೇನು ನಿನ್ ಟ್ಯಾಲೆಂಟ್ ಎಲ್ಲ ಏನಿಲ್ಲ ಗೊತ್ತಾ? ಸರಿ, ನಿನ್ಗೆ ಅಷ್ಟು ಟ್ಯಾಲೆಂಟ್ ಇತ್ತು ಅಂದ್ರೆ ನಾನು ಏನ್ ಅಡಿಗೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ನೋಡೋಣ. ಹೇಯೋ ಅಚ್ಚು, ಈ ತರ ಎಲ್ಲ ಮಾಡ್ಲೇಬೇಡ, ನನಗೆ ಸಿಟ್ಟು ಬಂದ್ಬಿಡುತ್ತೆ ನೋಡು. ನಿನಗೆ ಗೊತ್ತಾಯ್ತು ಅಂದ್ರೆ ಹೇಳು ಅಷ್ಟೇ, ಆದ್ರೆ ಈ ತರ ಉಗಿತಾ ಇದ್ರೆ ನೋಡು ಬಾಯಿ ಮೇಲೆ ಪಂಚ್ ಕೊಟ್ಬಿಡ್ತೀನಿ. ಯಾರು ನೀನು ನನ್ನ ಬಾಯಿಗೆ ಪಂಚ್ ಕೊಡ್ತೀಯಾ? ನೀನ್ ಮಾಡೋ ಅಡಿಗೆ ತಿಂದು ಯಾರು ನಿನ್ ಬಾಯಿಗೆ ಪಂಚ್ ಕೊಡ್ತಾರ ಮೊದಲು ನೋಡು, ಬಂದ್ಬಿಟ್ಟಂಗೆ. ನೀನ್ ಏನ್ ಅಡಿಗೆ ಮಾಡ್ತಾ ಇದೀಯ ಅಂತ ನನಗೆ ಗೊತ್ತು. ನಾನು ಹೇಳಿದ್ರೆ ನಿಂಗೆ ನಾಚಿಕೆ ಆಗತ್ತೆ, ಅದಕ್ಕೆ ಸುಮ್ಮನೆ ಇದೀನಿ. ಬೇಕಾದ್ರೆ ಚುಪ್ಪಿನು ಆ ರೇಷ್ಮೆನು ಏನ್ ಅಡಿಗೆ ಮಾಡ್ತಾ ಇದಾರೆ ಅಂತ ಕೇಳು, ಅದ್ ಬೇಕಾದ್ರೆ ನಾನು ಹೇಳ್ತೀನಿ, ಆಗ ಗೊತ್ತಾಗತ್ತೆ ನನ್ನ ಟ್ಯಾಲೆಂಟ್ ಏನು ಅಂತ. ಏ ಅಭಿ, ಇವಳು ಹೇಳೋ ಮಾತೆಲ್ಲ ಕೇಳ್ಬೇಡ, ಅವಳು ಸುಳ್ಳು ಹೇಳ್ತಾಳೆ ಗೊತ್ತಾ? ಸುಳ್ಳ ನಿಜಾನ ಅಂತ ಅಂದ್ಬಿಟ್ಟು ಈಗ ಗೊತ್ತಾಗ್ಬಿಡುತ್ತೆ. ಸರಿ ಆಯ್ತು ಸೋಡಾ ಬುಡ್ಡಿ, ಅವರಿಬ್ರು ಏನ್ ಮಾಡ್ತಾರಂತ ಹೇಳಿ ನೋಡೋಣ. ಹೇಳು ನೋಡೋಣ. ಚುಪ್ಪಿ ಆಲೂ ಪರಾಟನು ಚಾಕ್ಲೇಟ್ ಬ್ರೌನಿ ಮಾಡ್ತಾ ಇದ್ದಾಳೆ, ಬೇಕಾದ್ರೆ ಕೇಳಿ ನೋಡಿ. ಚುಪ್ಪಿ, ಏನಬಿ ನೀವೇನ್ ಡಿಶ್ ಮಾಡ್ತೀರಾ? ನಾವ ಆಲೂ ಪರಾಟ ಆಮೇಲೆ ಚಾಕ್ಲೇಟ್ ಬ್ರೌನಿ ಮಾಡ್ತಾ ಇದೀವಿ. ಏನು ಹಂಗೆ ಶಾಕ್ ಆಗ್ಬಿಟ್ರಾ? ಶಾಕಲ್ಲ, ಏನಿಲ್ಲ. ನೀಗೆ ಆ ಚುಪ್ಪಿ ಆಲ್ರೆಡಿ ಹೇಳಿರ್ಬೇಕು, ಅದಕ್ಕೆ ನೀನು ಹೇಳ್ತಾ ಇದ್ಯಾ? ಸರಿ, ಹಂಗಂದ್ರೆ ರೇಷ್ಮಂಗೆ ಹೇಳಿ ನೋಡೋಣ. ಅದೇನ್ ದೊಡ್ಡ ವಿಷಯನಾ? ರೇಷ್ಮಾ ಚಿತ್ರಾನ್ನ ಮಾಡ್ತಾ ಇದ್ದಾಳೆ, ಚಿತ್ರಾನ್ನ ಆಮೇಲೆ ಕೇಸರಿ ಬಾತ್. ನೀನ್ ಬೇಕಾದ್ರೆ ಕೇಳಿ ನೋಡು. ರೇಷ್ಮಾ, ನೀನೇನ್ ಡಿಶ್ ಮಾಡ್ತಾ ಇದೀಯಾ? ನಾನು ಚಿತ್ರಾನ್ನಗೆ ಆಮೇಲೆ ಕೇಸರಿ ಬಾತು. ಚಿತ್ರಾನ್ನ ಆಗ್ಬಿಡ್ತು, ಈಗ ನಾವು ಕೇಸರಿ ಬಾತ್ಗೆ ಮಾಡ್ತಾ ಇದೀವಿ. ನಮ್ದು ಕೆಲಸ ಇನ್ನ ಸ್ವಲ್ಪ ಹೊತ್ತಲ್ಲಿ ಮುಗ್ದೋಗ್ಬಿಡುತ್ತೆ. ಅಚ್ಚು, ಹೇಗ್ ನೀನು ಕರೆಕ್ಟ್ ಆಗಿ ಹೇಳ್ತಾ ಇದೀಯಾ? ಹೌದು, ನಾವು ಶಾಕ್ ಆಗ್ತಾ ಇದೀವಿ, ನೀನ್ ಯಾಕೆ ಶಾಕ್ ಆಗ್ತಾ ಇದೀಯಾ? ಅಯ್ಯೋ ಮೆಂಟಲ್ಗಳ ಅಭಿ, ಅಲ್ಲಿ ನೋಡಲ್ಲಿ ಅವಳು ಆಲ್ರೆಡಿ ಚಿತ್ರಾನ್ನ ಎಲ್ಲ ಮಾಡ್ಬಿಟ್ಲು, ಇನ್ನು ನಾವು ಹಂಗೆ ಕೂತ್ಕೊಂಡಿದೀವಿ. ನಾವ್ ಯಾವಾಗ ಮಾಡೋದು? ಅದಕ್ಕೆ ಶಾಕ್ ಆಗ್ತಾ ಇದೀನಿ. ಬೇಗ ಬೇಗ ಅಡಿಗೆ ಮಾಡಿ, ಕೂತ್ಕೊಂಡು ಮಾತಾಡ್ತಾ ಇದ್ರೆ ನಾವ್ ಇವತ್ತು ಅಡಿಗೆ ಮಾಡಕ್ಕೆ ಆಗಲ್ಲ. ಹೌದು ಲಿಲ್ಲಿ, ಅಪ್ಪು ಎಲ್ಲ ತೆಗಿ, ಬೇಗ ಬೇಗ ಮಸಾಲೆ ರೆಡಿ ಮಾಡ್ಬಿಟ್ಟು ನಾವು ಹಾಕ್ಬಿಡೋಣ. ಆಯ್ತಬಿ. ಹೇ ಅಚ್ಚು, ಏನ್ ಜಲಿ? ಹೇ ಅಚ್ಚು, ನೀನೇನೋ ಮ್ಯಾಜಿಕ್ ಮಾಡ್ತಾ ಇದೀಯಾ, ಅದಕ್ಕೆ ನಿನ್ಗೆ ನಾವು ಅಡಿಗೆ ಮಾಡೋದೆಲ್ಲ ಗೊತ್ತಾಗ್ತಾ ಇದೆ. ಸರಿ, ಈಗ ಲಾಸ್ಟ್ ಆಗಿ ಕೇಳ್ತಾ ಇದೀನಿ, ನಾನೇನ್ ಅಡಿಗೆ ಮಾಡ್ತಾ ಇದೀನಿ ಹೇಳಿ ನೋಡೋಣ. ನೀನೇನೋ ಮಾಯ ಮಾಡ್ತಾ ಇದೀಯ ಅಂತ ಇದ್ರಲ್ಲೇ ಗೊತ್ತಾಗ್ಬಿಡುತ್ತೆ. ಬೇಡ ಬಿಡು,
ಹೋಗು ಅಡಿಗೆ ಮಾಡೋಗು, ಟೈಮ್ ಇಲ್ಲ ನಮ್ಗೀಗ. ಓ ಗಾಡ್ ಅಚ್ಚು, ನನ್ಗಂಗೆ ತಲೆ ಕಿತ್ಕೊಳ್ಳಂಗ್ ಆಗ್ತಾ ಇದೆ. ಪ್ಲೀಸ್ ಪ್ಲೀಸ್, ನಾನೇನ್ ಅಡಿಗೆ ಮಾಡ್ತಾ ಇದ್ದೀನಿ ಅಂತ ಹೇಳು ಪ್ಲೀಸ್. ಅಯ್ಯೋ, ನೀನ್ ಇಲ್ಲಿಂದ ಹೋಗಲ್ವಾ? ಮೊದ್ಲು ಎದ್ದೋಗು ಪ್ಲೀಸ್. ಅಚ್ಚು, ನಿನ್ ಮ್ಯಾಜಿಕ್ ಏನು ಅಂತ ನೋಡ್ಬೇಕು ಪ್ಲೀಸ್. ನಾನೇನ್ ಅಡಿಗೆ ಮಾಡ್ತಾ ಇದ್ದೀನಿ ಅಂತ ಹೇಳು ನೋಡೋಣ ಪ್ಲೀಸ್. ಅಯ್ಯೋ, ನೀನೆಲ್ಲ ಮಾಡೋದೊಂದು ಡಿಶ್. ಮೊದ್ಲು ಇದರಿಂದ ಎದ್ದೋಗು. ಓ ಗಾಡ್, ಈಗ ನೀನ್ ಹೇಳ್ತೀಯಾ ಇಲ್ವಾ? ಇವಳೊಬ್ಳು ಎದ್ದೇ ಹೋಗ್ತಾ ಇಲ್ಲ. ನೀನು ಪುದೀನ ಚಟ್ನಿ ಆಮೇಲೆ ಗೋಧಿ ಹಲ್ವಾ ಮಾಡ್ತಾ ಇದೀಯಾ, ಹೌದ್ ತಾನೇ? ಓ ಗಾಡ್ ಅಚ್ಚು, ಏನಿದು ಈ ತರ ಶಾಕ್ ಇರ್ತಾ ಇದೀಯ ನೀನು? ನಾನ್ ಅಡಿಗೆ ಮಾಡೋದು ಹೆಂಗ್ ಗೊತ್ತಾಯ್ತು ನಿನಗೆ? ಹಾ, ನೀನ್ ಪುದೀನ ತಗೊಂಡ್ಬಂದಿದ್ಯಲ್ಲ ಅದ್ರಲ್ಲೇ ಗೊತ್ತಾಯ್ತು. ಮೊದ್ಲು ಇಲ್ಲಿಂದ ಹೋಗು. ಓ ಹೌದಾ, ಅದ್ರಿಂದ ಕಂಡಿದ್ದ. ಓಕೆ ಸರಿ, ನಾನು ಹೋಗ್ತೀನಿ. ಅಲ್ಲ, ಪುದೀನ ಚಟ್ನಿ ಮಾಡ್ತಾ ಇದೀಯಾ ಸರಿ, ಆ ಪುದೀನನು ದುಡ್ಡು ಕೊಟ್ಟು ತಗೊಳಕ್ಕಾಗಲ್ವಾ ನಿನಗೆ? ಇನ್ನೊಬ್ರ ಮನೆಯಿಂದ ಕಳ್ತನ ಮಾಡ್ಕೊಂಡ್ಬರ್ತೀಯ ನೀನು. ತಡಿ, ಆ ಮನೆ ಓನರ್ ಹತ್ರ ನೀನೇ ಅಂತ ಹೇಳ್ತೀನಿ. ಮೈ ಗಾಡ್ ಅಚ್ಚು, ನೀನು ನನಗೆ ಹೆಲ್ಪ್ ಮಾಡೋದಾದ್ರೆ ಇದೊಂದು ವಿಷಯ ಯಾರ ಹತ್ರ ಹೇಳ್ಬೇಡ ಪ್ಲೀಸ್. ನನ್ನ ಪರಿಸ್ಥಿತಿ ನಿನಗೆ ಗೊತ್ತೇ ಇಲ್ಲ ಗೊತ್ತಾ? ಹೋಗಿ ಹೋಗಿ, ಇಲ್ಲಿ ಪಕ್ಕದಲ್ಲಿದ್ದಾರಲ್ಲ ಯಾರು ಇವಳಿ, ನನ್ನ ಪಾರ್ಟ್ನರು ಕಂಜೂಸ್ ಮೇರಿ. ಅವಳು ₹1 ಕೊಡಲ್ಲ ಅಂತ ಹೇಳ್ಬಿಟ್ಲು ಗೊತ್ತಾ? ಈ ಫುಡ್ ಫೆಸ್ಟಿವಲ್ ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ಲೇಬೇಕಂತ ಅಂದ್ಬಿಟ್ಟು ಏನ್ ಮಾಡೋದಂತ ಗೊತ್ತೇ ಆಗ್ಲಿಲ್ಲ. ಅದಕ್ಕೆ ಮನೇಲಿ ಮಮ್ಮಿ ಹತ್ರ ದುಡ್ಡು ಕೇಳಿದ್ದೆ, ನನ್ನನ್ನು ಹೊಡಿತಾರೆ ಅಂತ ಅಂದ್ಬಿಟ್ಟು ಪುದೀನ ಚಟ್ನಿ ಮಾಡೋಣ ಅಂತ ಅಂದ್ಬಿಟ್ಟು ಇನ್ನೊಬ್ರ ಮನೆಯಿಂದ ಆ ಎಲೆ ಎಲ್ಲ ಕಿತ್ಕೊಂಡ್ ಬಂದ್ಬಿಟ್ಟೆ. ಅಚ್ಚು ಪ್ಲೀಸ್ ಅಚ್ಚು, ಇದು ಹೇಗೆ ನಿನಗೆ ಗೊತ್ತಾಯ್ತು ಅಂತ ನನಗೆ ಗೊತ್ತಿಲ್ಲ. ಅದೇ ಈ ವಿಷಯ ಯಾರ ಹತ್ರನೂ ಹೇಳ್ಬೇಡ, ನಂದು ಮಾನ ಮರ್ಯಾದೆ ಎಲ್ಲ ಹೋಗ್ಬಿಡತ್ತೆ ಪ್ಲೀಸ್. ಅಯ್ಯೋ ಕರ್ಮ, ಹೋಗ್ ಮೊದ್ಲು ಎದ್ದು ಇಲ್ಲಿಂದ, ಯಾರತ್ರನೂ ಹೇಳಲ್ಲ. ನೀನ್ ಹೇಳ್ತಾ ಇರೋದು ನನಗೆ ನಂಬಿಕೆನೇ ಇಲ್ಲ ಅಚ್ಚು. ಒಂದ್ಸಲ ಈ ಪುದೀನ ಮ್ಯಾಟ್ರು ಯಾರತ್ರನೂ ಹೇಳಲ್ಲ ಅಂತ ಪ್ರಾಮಿಸ್ ಮಾಡು. ಪ್ರಾಮಿಸ್ ಗಿಮಿಸ್ ಎಲ್ಲ ಏನು ಬೇಡ, ನಾನು ಹೇಳಲ್ಲ ಅಂದ್ರೆ ಹೇಳಲ್ಲ. ಮೊದ್ಲು ಇಲ್ಲಿಂದ ಎದ್ದೋಗು. ಓಕೆ. ಹೌದು, ಇದೇನು ಮಶ್ರೂಮ್ ಅಲ್ಲಿ ಮಸಾಲ ಹಾಕಿದ್ದೀರಾ? ಪುದೀನ ಪುದೀನ. ಅಚ್ಚು, ಚೆನ್ನಾಗಿ ಹ್ಯಾಂಡ್ ವಾಶ್ ಮಾಡ್ಬಿಟ್ಟು ಬಂದೆ. ಈಗ ಏನ್ ಮಾಡ್ಬೇಕು? ಏನಿಲ್ಲ, ಈಗೇನ್ ಗೊತ್ತಾ, ಕಪ್ ಕೇಕ್ ಮಾಡಕ್ಕೆ ನಾವಿವತ್ತು ಎಗ್ ಎಲ್ಲ ಯೂಸ್ ಮಾಡಲ್ಲ. ಯಾಕಂತ ಹೇಳಿದ್ರೆ ಮ್ಯಾಮು ವೆಜ್ ಐಟಮ್ ಮಾಡಕ್ಕೆ ಹೇಳಿದಾರಲ್ಲ, ಅದಕ್ಕೆ. ಈಗ ಸ್ವಲ್ಪ ಮೈದಾ ಹಿಟ್ಟು, ಅದ್ರಲ್ಲಿ ಸ್ವಲ್ಪ ಬಟರು ಮತ್ತೆ ಶುಗರು, ಆಮೇಲೆ ಸ್ವಲ್ಪ ಸಾಲ್ಟು, ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಮತ್ತೆ ಸ್ವಲ್ಪ ಮಿಲ್ಕು ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ಅದನ್ನ ಈ ಕಪ್ ಕೇಕ್ ಇದೆಯಲ್ಲ ಅದ್ರೊಳಗಡೆ ಎಲ್ಲ ಸ್ವಲ್ಪ ಬಟರ್ ಹಚ್ಚಿ ಅದ್ರೊಳಗೆ ಹಾಕ್ಬಿಟ್ಟು ಮೈಕ್ರೋನ್ ಅಲ್ಲಿ ಇಟ್ಬಿಟ್ರೆ ಆಯ್ತು. ಆಮೇಲೆ ಅದ್ರ ಮೇಲೆ ಕ್ರೀಮ್ ಹಾಕೋದು. ಕ್ರೀಮಾ? ಏನ್ ಕ್ರೀಮ್ ಅಚ್ಚು? ವಿಪ್ಪಿಂಗ್ ಕ್ರೀಮು. ಅಯ್ಯೋ, ವಿಪ್ಪಿಂಗ್ ಕ್ರೀಮಾ? ಅದ್ ತರ್ಲೇ ಇಲ್ಲ ಅಚ್ಚು. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನು ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡ್ತಾ ಇದ್ದೀರೋ ಮರಿದೆ